ಇದು ನಮ್ಮ ನವರಾತ್ರಿ ಸರಣಿಯ ಮೊದಲ ವಿಡಿಯೋ. ಮೊದಲ ದಿನ ಪೂಜಿಸಲ್ಪಡುವ ದೇವಿಯ ಮಹತ್ವವನ್ನು ಇಲ್ಲಿ ಹಂಚಿಕೊಳ್ಳುತ್ತಿದ್ದೇವೆ. ಎಲ್ಲ 9 ದೇವಿಯರ ಕಥೆಗಳು ಮತ್ತು ಪೂಜೆ ವಿಧಾನಗಳನ್ನು ತಿಳಿಯಲು ಕಾಮೆಂಟ್ನಲ್ಲಿ ನೀಡಿರುವ ಪ್ಲೇಲಿಸ್ಟ್ ನೋಡಿ. ನವರಾತ್ರಿಯ ಮೊದಲ ದಿನದಂದು ಭಕ್ತರು ಮಾ ಶೈಲಪುತ್ರಿ ಅವರನ್ನು ಆರಾಧಿಸುತ್ತಾರೆ. ನವದುರ್ಗೆಯರಲ್ಲಿ ಶೈಲಪುತ್ರಿ ಅತ್ಯಂತ ಮಹತ್ವದ ದೇವಿ. ಆಕೆ ತನ್ನ ದೈವಿ ಗುಣಗಳಿಂದ ಪ್ರಸಿದ್ಧಳಾಗಿದ್ದಾಳೆ. ಶೈಲಪುತ್ರಿ ತ್ರಿಶೂಲವನ್ನು ಒಂದು ಕೈಯಲ್ಲಿ, ಕಮಲವನ್ನು ಇನ್ನೊಂದು ಕೈಯಲ್ಲಿ ಹಿಡಿದು ನಂದಿಯ ಮೇಲೆ ಸವಾರಿ ಮಾಡುವ ರೂಪದಲ್ಲಿ ಚಿತ್ರಿಸಲ್ಪಟ್ಟಿದ್ದಾಳೆ. ಆಕೆ ವನ್ಯಜೀವಿಗಳ ರಕ್ಷಕಿ. ಹಿಮಾಲಯಗಳಲ್ಲಿ ಯೋಗ, ಧ್ಯಾನ, ತಪಸ್ಸು ಮತ್ತು ಪೂಜೆಗೆ ಆಶ್ರಯ ಪಡೆದವರಿಗೆ ಆಕೆ ಆಶೀರ್ವಾದ ನೀಡುತ್ತಾಳೆ. ಶೈಲಪುತ್ರೀಂ ಯಶಸ್ವಿನೀಂ ವಂದೇ ವಾಂಛಿತಲಾಭದಾಂ ಚಂದ್ರಾರ್ಧಕೃತ ಶೇಖರಾಂ ಓಷಾರೂಢಾಂ ಶೂಲಧರಾಂ ಶೈಲಪುತ್ರೀಂ ಯಶಸ್ವಿನೀಂ ವಂದೇ ವಾಂಛಿತಲಾಭದಾಂ ಚಂದ್ರಾರ್ಧಕೃತ ಶೇಖರಾಂ ಓಷಾರೂಢಾಂ ಶೂಲಧರಾಂ. ಆಕೆ ಭಕ್ತರ ಮೂಲಾಧಾರ ಚಕ್ರವನ್ನು ಜಾಗೃತಗೊಳಿಸಲು ಸಹಾಯ ಮಾಡುತ್ತಾರೆ ಎಂದು ನಂಬಿಕೆ ಇದೆ. ಆಕೆಯ ಪ್ರಿಯವಾದ ಬಣ್ಣ ಬಿಳಿ. ಆದ್ದರಿಂದ ಬಿಳಿ ವಸ್ತ್ರ, ಬಿಳಿ ಹೂವುಗಳು ಮತ್ತು ಬಿಳಿ ಭೋಗವನ್ನು ಅರ್ಪಿಸುವುದು ಶುಭ. ಪುರಾಣಗಳಲ್ಲಿ ದಕ್ಷ ಪ್ರಜಾಪತಿ ಮತ್ತು ಅವರ ಪತ್ನಿ ಪ್ರಸೂತಿ ಅವರಿಗೆ 24 ಪುತ್ರಿಯರು ಇದ್ದರು. ಅವರಲ್ಲಿ ಪ್ರಸಿದ್ಧಳಾದ ಪುತ್ರಿ ಸತಿ ಶಿವನನ್ನು ವಿವಾಹವಾಗಿ ಶಕ್ತಿಯ ಅವತಾರ ಎಂದು ಪ್ರಸಿದ್ಧಳಾದಳು. ಆದರೆ ದಕ್ಷನಿಗೆ ಶಿವನು ಅತಿಥಿವರ್ಯನಲ್ಲವೆಂದು ಅನ್ನಿಸಿತು. ಅವನು ಸತಿಗೆ ತನ್ನ ಅಸಮ್ಮತಿ ತಿಳಿಸಿದರೂ ಸತಿ ಶಿವನನ್ನು ವಿವಾಹವಾಗಿ ಕೈಲಾಸ ಪರ್ವತಕ್ಕೆ ತೆರಳಿದಳು. ನಂತರ ದಕ್ಷನು ಒಂದು ಮಹಾಯಜ್ಞವನ್ನು ಆಯೋಜಿಸಿದನು. ಅನೇಕ ಋಷಿಗಳು ಮತ್ತು ದೇವತೆಗಳಿಗೆ ಆಹ್ವಾನ ನೀಡಿದರು. ಶಿವ ಮತ್ತು ಸತಿಗೆ ಆಹ್ವಾನ ನೀಡಲಿಲ್ಲ. ಸತಿ ಈ ವಿಷಯವನ್ನು ತಿಳಿದು ದುಃಖಗೊಂಡಳು ಮತ್ತು ಯಜ್ಞಕ್ಕೆ ಹೋಗಲು ಬಯಸಿದಳು. ಶಿವನು ಮೊದಲಿಗೆ ವಿರೋಧಿಸಿದರೂ ಆಕೆಯ ಹಠದ ಮುಂದೆ ಸಮ್ಮತಿಸಿದನು. ಯಜ್ಞಕ್ಕೆ ಹೋದ ಸತಿಗೆ ತಾಯಿ ಪ್ರಸೂತಿ ಮಾತ್ರ ಆತ್ಮೀಯವಾಗಿ ಸ್ವಾಗತಿಸಿದಳು. ಉಳಿದವರು, ತನ್ನ ತಂದೆಯೂ ಸೇರಿದಂತೆ, ಅವಳನ್ನು ಅವಮಾನಿಸಿದರು. ದಕ್ಷನು ಶಿವನಿಗೆ ನೇರವಾಗಿ ಅವಮಾನ ಮಾಡಿದಾಗ ಸತಿ ತಾಳಲಾರದೆ ತನ್ನ ಶರೀರವೇ ಅಪವಿತ್ರವಾಗಿದೆ ಎಂದು ಭಾವಿಸಿ ಯಜ್ಞಕುಂಡದಲ್ಲಿ ಆತ್ಮಾಹುತಿ ಕೊಟ್ಟಳು. ಈ ಸುದ್ದಿ ತಿಳಿದ ಶಿವನು ಕೋಪದಿಂದ ವೀರಭದ್ರನನ್ನು ಸೃಷ್ಟಿಸಿ ದಕ್ಷನ ಯಜ್ಞವನ್ನು ನಾಶ ಮಾಡಲು ಕಳುಹಿಸಿದನು. ವೀರಭದ್ರನು ದಕ್ಷನ ತಲೆ ಕತ್ತರಿಸಿ ಅಗ್ನಿಗೆ ಎಸೆದನು. ನಂತರ ವಿಷ್ಣುವಿನ ಮಧ್ಯಸ್ಥಿಕೆಯಿಂದ ದಕ್ಷನು ಮೇಕೆ ತಲೆಯೊಂದಿಗೆ ಪುನರ್ಜನ್ಮ ಪಡೆದನು. ಸತಿ ಪುನಃ ಹಿಮವಂತ ಮತ್ತು ಮೆನಾವತಿಯ ಪುತ್ರಿಯಾಗಿ ಜನಿಸಿ ಪಾರ್ವತಿ ಎಂಬ ಹೆಸರಿನಿಂದ ಪ್ರಸಿದ್ಧಳಾದಳು ಮತ್ತು ಈ ಜನ್ಮದಲ್ಲಿಯೂ ಶಿವನನ್ನು ವಿವಾಹವಾದಳು. ಪಾರ್ವತಿಯ ಅನೇಕ ಹೆಸರುಗಳಿವೆ, ಅವುಗಳಲ್ಲಿ ಒಂದು ಶೈಲಪುತ್ರಿ. ಆದ್ದರಿಂದ ನವರಾತ್ರಿಯ ಮೊದಲ ದಿನವು ಶೈಲಪುತ್ರಿ ದೇವಿಗೆ ಸಮರ್ಪಿತವಾಗಿದೆ. ನವರಾತ್ರಿ ಪೂಜೆ ಅನು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಶುದ್ಧ ವಸ್ತ್ರ ಧರಿಸಬೇಕು. ಪೂಜಾ ಮಂಟಪವನ್ನು ಗಂಗಾಜಲದಿಂದ ಶುದ್ಧಗೊಳಿಸಿ ಮದುರ್ಗೆಯ ವಿಗ್ರಹ ಅಥವಾ ಚಿತ್ರವನ್ನು ಪ್ರತಿಷ್ಠಾಪಿಸಬೇಕು. ನಂತರ ಕಲಶ ಸ್ಥಾಪನೆ ಮಾಡಬೇಕು. ಇದು ಗಣೇಶನ ಪ್ರತಿಕೃತಿಯಾಗಿ ಪೂಜಿಸಲಾಗುತ್ತದೆ. ಶೈಲಪುತ್ರಿ ದೇವಿಯ ಧ್ಯಾನ ಮಾಡಿ ವ್ರತ ಪ್ರತಿಜ್ಞೆ ಮಾಡಬೇಕು. ಷೋಡಶೋಪಚಾರ ವಿಧಾನದಿಂದ ಪೂಜೆ ಮಾಡಿ ಕುಂಕುಮ, ಅಕ್ಷತೆ, ಬಿಳಿ ಅಥವಾ ಹಳದಿ ಹೂವುಗಳನ್ನು ಅರ್ಪಿಸಬೇಕು. ಧೂಪ ಮತ್ತು 5 ದೀಪಗಳನ್ನು ಹಚ್ಚಿ ಆರತಿ ಮಾಡಬೇಕು. ದುರ್ಗಾ ಚಾಲೀಸ, ದುರ್ಗಾ ಸ್ತುತಿ ಅಥವಾ ದುರ್ಗಾ ಸಪ್ತಶತಿ ಪಠಣ ಮಾಡಬಹುದು. ಶೈಲಪುತ್ರೀಂ ಯಶಸ್ವಿನೀಂ ವಂದೇ ವಾಂಛಿತಲಾಭದಾಂ ಚಂದ್ರಾರ್ಧಕೃತ ಶೇಖರಾಂ ಓಷಾರೂಢಾಂ ಶೂಲಧರಾಂ ಶೈಲಪುತ್ರೀಂ ಯಶಸ್ವಿನೀಂ ವಂದೇ ವಾಂಛಿತಲಾಭದಾಂ ಚಂದ್ರಾರ್ಧಕೃತ ಶೇಖರಾಂ ಓಷಾರೂಢಾಂ ಶೂಲಧರಾಂ